ನಾಯಕರು ಆದಂಥ BY ವಿಜೇಂದ್ರಣ್ಣವರಿಂದ ಇವತ್ತು ಜನ್ಮ ದಿನ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ನಮ್ಮ BJP ಮುಖಂಡರು ಹಾಗೂ ಈಗ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ BY ವಿಜೇಂದ್ರ ಅವರು 100 ವರ್ಷ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಪದವಿ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ರಾಜ್ಯ ದೇಶ ಆಳ್ತಕ್ಕಂಥ ನಾಯಕತ್ವ ಬೆಳೀಲಿ ಅಂತ ಅವರಿಗೆ ಜನ್ಮ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಚುನಾವಣೆ ಪೂರ್ವಭಾವಿ ಸಭೆಯನ್ನು BJP YA ನಾರಾಯಣಸ್ವಾಮಿ ಅವರನ್ನ ಇವತ್ತು ರಾಜ್ಯದಿಂದ ಕಳಿಸ್ಕೊಟ್ಟಿದ್ದಾರೆ. ಅವರು ಉಪಸ್ಥಿತಿದ್ದಾರೆ. ಅದರ ಮುಖಂಡರಾದ ಚಿಂತಾಮಣಿಯ ಅಭ್ಯರ್ಥಿಗಳು ವೇಣುಗೋಪಾಲ್ ಅವರು ಇದ್ದಾರೆ. ಎಲ್ಲ ನಮ್ಮ ಜಿಲ್ಲೆಯ ಮಂಡಲದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಸಂಚಾಲಕರು, ಸಹ ಸಂಚಾಲಕರು, ನಮ್ಮ ಕ್ಷೇತ್ರದ ಜಿಲ್ಲೆಯ ಈ ಒಂದು ಎಲೆಕ್ಷನ್ಗೆ ಸಂಚಾಲಕರು ಹಾಗೂ ಸಹಚಾಲಕರು ಮಾಡಿದ್ವಿ. ಎಲ್ಲ ಒಂದು ಎಲ್ರಿಗೂ ಕೂಡ ಇವತ್ತು ಮತಪಟ್ಟಿಯಲ್ಲಿ ಇವತ್ತು ಎಲ್ಲ ಪದವೀಧರರನ್ನು ಎನ್ರೋಲ್ ಮಾಡ್ತಕ್ಕಂಥದ್ದನ್ನು ಯಾವ ಥರ ಮಾಡಬೇಕು, ಯಾವ್ಯಾವ ಸಮಸ್ಯೆ ಬರುತ್ತೆ, ಯಾವ ಸಮಸ್ಯೆಗೆ ಏನು ಮಾಡಬೇಕು, ಯಾವತ್ತಿಂದ ಮಾಡಬೇಕು, ಏನು ದಿನಾಂಕಗಳನ್ನು ವಿವರವಾಗಿ ತಿಳಿಸೋದಕ್ಕೆ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮದ ಬಗ್ಗೆ ಸುದೀರ್ಘವಾಗಿ ತಮಗೆ ತಿಳಿಸ್ಕೊಡ್ತಾರೆ. ಪ್ರಕ್ರಿಯೆ ವೇಗವನ್ನು ಹೆಚ್ಚಿಸೋಕ್ಕೆ ಮತ್ತು ಪಕ್ಷದ ಸಂಘಟನೆ ತೊಡಗಿಸ್ಕೊಳ್ಳೋಕ್ಕೆ ರಾಜ್ಯದಿಂದ ನನ್ನನ್ನು ಸಂಚಾಲಕರಾಗಿ ನೇಮಿಸಿದ್ದಾರೆ. ಅದರ ಪೂರ್ವಕವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಒಂದು ಅಡಿಯಲ್ಲಿ ಜಿಲ್ಲಾ ಸಂಚಾಲಕರು ನೇಮಿಸಿದ್ದೇವೆ, ತಾಲೂಕು ಸಂಚಾಲಕರು ನೇಮಿಸಿದ್ದೇವೆ. ಇವತ್ತು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಸಂಚಾಲಕರ ಸಭೆಯನ್ನು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ವೇಣುಗೋಪಾಲ್ ಅವರ ಸಮ್ಮುಖದಲ್ಲಿ ಎಲ್ಲ ಹಿರಿಯರೆಲ್ಲ ಸೇರಿ ಈ ಒಂದು ಮೀಟಿಂಗ್ ತಗೊಂಡಿದ್ದೇವೆ. ಶುಕ್ರ ದಶೆ BJPಗೆ, NDAಗೆ. ಹಾಗಾಗಿ ಪದವೀಧರ ಚುನಾವಣೆ ಹಿಡಿದು ತಾಲೂಕು ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯಿತಿ ಮತ್ತು BBMP ಎಲ್ಲ ಚುನಾವಣೆ BJP ಗೆಲ್ಲುತ್ತೆ. ಮುಂದಿನ ಸರ್ಕಾರ BJP ಸರ್ಕಾರ ಬರುತ್ತೆ. ನಿನ್ನೆ ಬಂಗಾರಪೇಟೆಯಲ್ಲಿ ಒಂದು ಮಾತು ಹೇಳಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಎತ್ತಿನ ಹೊಳೆ ಯೋಜನೆಯನ್ನು 2 ವರ್ಷಕ್ಕೆ ನಾವು ನೀರು ಕೊಟ್ಬಿಡ್ತೀವಿ ಅಂತ. 2 ವರ್ಷಕ್ಕೆ, 2 ವರ್ಷದೊಳಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇಳಿಯೋದ್ರೊಳಗೆ, ಅವ್ರು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ ನನಗೆ, 1 ತಿಂಗಳು ಇರ್ತಾರೋ 2 ತಿಂಗಳು ಇರ್ತಾರೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯಿಂದ ಇಳಿಯುವಷ್ಟರೊಳಗೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಎತ್ತಿನ ಹೊಳೆ ನೀರನ್ನು ಹರಿಸಿದ್ದೇ ಆದರೆ ಏನಪ್ಪ, ನಾವು ರಾಜಕೀಯ ಸನ್ಯಾಸ ತಗೊಳ್ತೀವಿ. ಇನ್ಯಾವ ಚುನಾವಣೆ ಎಲೆಕ್ಷನ್ ಎಲ್ಲಕ್ಕೆ ಹೋಗಲ್ಲ. ಅಲ್ಲ ಸ್ವಾಮಿ, 8,835 ಕೋಟಿ ಇದ್ದ ಯೋಜನೆಯನ್ನು 23,000 ಕೋಟಿಗೆ ಏರಿಸಿದ್ದೇ ನಿಮ್ಮ ಸಾಧನೆ. ಅದರಲ್ಲಿ ಯಾರ್ಯಾರ ಜೋಬಿಗೆ ಎಷ್ಟೆಷ್ಟು ಕಾಸು ಹೋಗಿದೆ ಅಂತ ನೀವೇ ಜನಕ್ಕೆ ಕೇಳಬೇಕು. ಈ 30,000 ಮೇಲೆ ಇದಾದ್ಮೇಲೆ ಇವಾಗ ಇನ್ನೊಂದು ನೆಕ್ಸ್ಟು 30,000ಕ್ಕೆ ಬಂದಿದೆ. ಇನ್ನು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಆ ಎತ್ತಿನ ಹೊಳೆ ಯೋಜನೆಯಲ್ಲಿ ಪ್ರಿಯಾಂಬಲ್ ಇರೋದೇನು ಗೊತ್ತಾ? ಪೀಠಿಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಯೋಜನೆಗಾಗಿ ಎತ್ತಿನ ಹೊಳೆ ಯೋಜನೆ. ಎಷ್ಟು ವರ್ಷ ಆಯಿತು? 11ರಿಂದ 25, 14 ವರ್ಷ ಆಯಿತು. 23 ಕೋಟಿ ಖರ್ಚು ಮಾಡಿದ್ರಿ, ಡ್ರಾ ಮಾಡಿದ್ರಿ, ಬಿಲ್ಲು ಯಾರು ಕೊಟ್ಟಿದ್ದೀರಿ? ನಿನ್ನೆ ಬಂದು ಬಂಗಾರಪೇಟೆಯಲ್ಲಿ ಹೇಳ್ತಾರೆ ಇನ್ನು 2 ವರ್ಷ ಕೊಟ್ಬಿಡ್ತೀವಿ ಅಂತ. ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಜನಕ್ಕೆ ಮೋಸ ಮಾಡಿದ್ದೀರಿ. ಇಡೀ ಜಿಲ್ಲೆ ಜನಕ್ಕೆ ಮೋಸ, ಇಡೀ ರಾಜ್ಯ ಜನಕ್ಕೆ ಮೋಸ ಮಾಡೋದು ಬೇರೆ. ಈ 2 ಬಯಲುಸೀಮೆ ಜಿಲ್ಲೆಗಳು, ಬಡ ಜಿಲ್ಲೆಗಳು, ರೈತರು ಭೂಮಿಯ ಮಳೆಯನ್ನೇ ನಂಬಿಕೊಂಡು ಬದುಕ್ತಾ ಇರೋ ಜಿಲ್ಲೆಗಳು, ಈ ಜಿಲ್ಲೆಗಳಿಗೆ ಮೋಸ ಮಾಡಿದರೆ ನಿಮ್ಮನ್ನು ಯಾರು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ಈ ಜಿಲ್ಲೆಯಿಂದ ನೀವು ಸುಮಾರು ಒಂದು 6-7 ಜನ ಕಾಂಗ್ರೆಸ್ MLA ಗೆಲ್ಸ್ಕೊಂಡು ಹೋಗಿದ್ದೀರಿ. ಜನ ನಿಮ್ಮ ಮೇಲೆ ವಿಶ್ವಾಸದ ಓಟ್ ಹಾಕಿದ್ದಾರೆ. ಆದರೆ ಕನಿಷ್ಠ ಅವರು ಋಣ ತೀರಿಸೋ ಒಂದು ವ್ಯವಸ್ಥೆ ನಿಮ್ಗೆ ಬೇಡವಾ? ಋಣ ತೀರಿಸಿಬಿಡುವ. ಹಾಗಾಗಿ ಈ ಡೋಂಗಿ ಭರವಸೆಗಳು ಇವೆಲ್ಲ ನಿಲ್ಲಿಸಬೇಕು. ಜನರ ಮುಂದೆ ಪ್ರಾಮಾಣಿಕ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು, ಕೇಂದ್ರದಿಂದ ಕಾಸು ಬಂದಿಲ್ಲ ಅಂತ. ನಾನು ಸಿದ್ದರಾಮಯ್ಯ ಅವ್ರಿಗೆ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 2004ರಿಂದ 2014 ತನಕ ನಿಮ್ಮ ಸರ್ಕಾರ ಇತ್ತು.
ಆವಾಗ ರಾಜ್ಯ ಸರ್ಕಾರಕ್ಕೆ ಎಷ್ಟು ಕಾಸು ಬಂದಿದೆ ನಿಮ್ಮ ಹತ್ರ ಲೆಕ್ಕ ಇದೆ, ಲೆಕ್ಕ ತೆಗೀರಿ. ಆ ಲೆಕ್ಕಕ್ಕೆ ಮೋದಿ ಸರ್ಕಾರ ಬಂದ ಮೇಲೆ ಎಷ್ಟು ಬಂದ ಲೆಕ್ಕ ಕಂಪೇರ್ ಮಾಡಿದ್ರೆ ನಿಮಗಿಂತ 200% ಜಾಸ್ತಿ ಕಾಸು ಕೊಟ್ಟಿದ್ದೆ ನಾವು. 200% ಜಾಸ್ತಿ ಕಾಸು ಕೊಟ್ಟಿದ್ದೀರಿ. ಮಾತಾಡಿದ್ರೆ ಪ್ರಧಾನಮಂತ್ರಿಯನ್ನು ಸಿಂಗ್ಲರ್ ಆಗಿ ಮಾತಾಡೋದು, ಕೇಂದ್ರ ಮಂತ್ರಿಗಳನ್ನ ಸಿಂಗ್ಲರ್ ಆಗಿ ಮಾತಾಡೋದು, ಈ ರಾಜ್ಯಕ್ಕೆ ನಾವೇ ಅಧಿಪತಿ, ನಮಗೇನು ಯಾರು ಬೇಕಾಗಿಲ್ಲ ಅನ್ನೋ ಧೋರಣೆಯಿಂದ ಈ ರಾಜ್ಯ ಬಡವಾಗಿಬಿಟ್ಟಿದೆ ಇವತ್ತು. ನಿಮ್ಮ ಸಂವಹನ ಸರಿಯಾಗಿ ಇಲ್ಲದೆ ಇರೋದ್ರಿಂದ, ಕೇಂದ್ರ ಸರ್ಕಾರದಿಂದ ಬರುವ ಯೋಜನೆ ತರಕ್ಕೆ ನಿಮಗೆ ಯೋಗ್ಯತೆ ಇಲ್ಲದೆ ಇರೋದ್ರಿಂದ ಇವತ್ತು ನಿಮ್ಮ ದುರಹಂಕಾರದಿಂದ ಕರ್ನಾಟಕ ರಾಜ್ಯ ಬಡ ಆಗ್ತಾ ಇದೆ. ಎಲ್ರಿಗೂ ಮುಂಕುಬೂದು ಹೆಚ್ಚೋದು, ಸುಳ್ಳು ಮಾತಾಡೋದು, ಮತ್ತೆ ಜನರನ್ನು ಯಾಮಾರಿಸೋದರಲ್ಲಿ ನಿಸ್ಸೀಮರಾಗ್ಬಿಟ್ಟರು ಕಾಂಗ್ರೆಸ್ ಅವರು. ಒಂದು ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ, ಒಂದು ಸಣ್ಣ ಕೆಲಸಗಳು ಊರಲ್ಲಿ ಯಾವುದು ಆಗ್ತಾ ಇಲ್ಲ. ಆ ಜನಸಾಮಾನ್ಯರು ಆ ಕಚೇರಿಗಳಿಗೆ ಹೋದರೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಅಡ್ಮಿನಿಸ್ಟ್ರೇಷನ್ ಝೀರೋ ಆಗಿಬಿಟ್ಟಿದೆ. ಮಾತೆತ್ತಿದ್ರೆ ನಾವು 2,000 ಕೊಡ್ತೀರಿ 2,000, 2 ತಿಂಗಳು 3 ದಿನ ಒಂದ್ಸಲ ಹಾಕ್ತೀವಿ ನೀವು ಬೇಳೆ ಬೇಯಿಸ್ಕೊಳ್ಳೋಕ್ಕೆ. ಆ ದುಡ್ಡು ಯಾರ್ದು? ನಮ್ಮದೇ ದುಡ್ಡದು. ನಿಮ್ಮ ಸರ್ಕಾರ ಬಂದ ಮೇಲೆ 65 ಐಟಮ್ಗಳ ಮೇಲೆ, 65 ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದೀರಿ. 55 ವಸ್ತುಗಳ ಮೇಲೆ ಒಂದಲ್ಲ ಎರಡಲ್ಲ 3 ಸಲ ಬೆಲೆ ಏರಿಕೆ ಮಾಡಿದ್ದೀರಿ. ಪಾಪ ಅಬಕಾರಿ ಇಲಾಖೆಯಲ್ಲಿ ಯಾರು ಕೇಳಂಗೆ ಇಲ್ಲ, ಇಷ್ಟ ಬಂದಾಗ ಎಷ್ಟು ಬೇಕಾದ್ರೆ ದುಡ್ಡು ರೈಸ್ ಮಾಡಿದ್ದೀರಿ. ಆ ದುಡ್ಡು ಅವ್ರ ಗಂಡಂದ್ರದ ಕಿತ್ತು ಹೆಂಗಸಿಗೆ 2,000 ಕೊಡ್ತಾ ಇದ್ದೀರಿ. ಅದು ಬಿಟ್ಟರೆ ನಿಮ್ಮ ಸಾಧನೆ ಏನೂ ಇಲ್ಲ. ಜನರಿಗೆ ಮೋಸ ಮಾಡಕ್ಕೆ ಹೊರಟವರು. ಯುವ ನಿಧಿ ಅನ್ನುವ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಲಾಂಚ್ ಮಾಡಿದ್ರು. ನಾನು ನಿಮ್ಮ ಮುಖಾಂತರ ಸರ್ಕಾರ ಕೇಳ್ತಾ ಇದ್ದೀನಿ, ಯುವ ನಿಧಿಯ ಮುಖಾಂತರ ಪದವೀಧರರಿಗೆ, ನಿರುದ್ಯೋಗಿಗಳಿಗೆ ಎಷ್ಟು ಜನಕ್ಕೆ ನೀವು ಸ್ಕಾಲರ್ಶಿಪ್ ಕೊಟ್ಟಿದ್ದೀರಿ, ಸ್ಟೈಫಂಡ್ ಕೊಟ್ಟಿದ್ದೀರಿ ಅನ್ನೋದನ್ನು ನೀವು ಜಿಲ್ಲಾವಾರು ಬಿಡುಗಡೆ ಮಾಡಬೇಕು. ಅವ್ರ ಮಗಳಿಗೆ ಪೋಸ್ಟ್ ಮಾಡೋ ದುಡ್ಡು ಕೇಳ್ತೀರಿ, ಸ್ಮಶಾನ ಸುಡೋಕ್ಕೆ ದುಡ್ಡು ಕೇಳ್ತೀರಿ, ಡೆತ್ ಸರ್ಟಿಫಿಕೇಟ್ ದುಡ್ಡು ಕೇಳ್ತೀರಿ, ಆಂಬುಲೆನ್ಸ್ ದುಡ್ಡು ಕೇಳ್ತೀರಿ, ಕಂಪ್ಲೇಂಟ್ ತಗೊಂಡು FIR ಮಾಡೋಕ್ಕೆ ದುಡ್ಡು ಕೇಳ್ತೀರಿ. ಇದಕ್ಕಿಂತ ಜ್ವಲಂತ ಉದಾಹರಣೆ ಬೇಕಾ ಈ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಹೆಂಗಿದೆ ಅಂತೇಳಿ? ಹಾಗಾಗಿ ಈ ರಾಜ್ಯದ ಆಡಳಿತ ಹಳ್ಳ ಹಿಡಿದಿದೆ. ಸಿದ್ದರಾಮಯ್ಯನವರು ಸಂಪುಟದವರು ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಜನ ಇವತ್ತು ಆಕ್ರೋಶದಿಂದ ಬೀದಿಗಿಳಿಯುವ ಕಾಲ ದೂರ ಇಲ್ಲ. ಎಚ್ಚರಿಕೆ ಕೊಡ್ತೀನಿ ನಿಮಗೆ. ಮೊನ್ನೆ ನೆರೆ ಬಂತು, ಸುಮಾರು ಬೆಳೆ ಹಾನಿ ಬಂತು ಉತ್ತರ ಕರ್ನಾಟಕದಲ್ಲಿ. ಕೇಂದ್ರದ ಕಡೆ ಮುಖ ತೋರಿಸಿ ನೀವು ನಮಗೆ ಪರಿಹಾರ ಕೊಡಿ ಅಂತ ಕೇಳ್ತೀರ ಹೊರತು ನಿಮ್ಮ ಕೈಯಿಂದ ಎಷ್ಟು ಕೊಟ್ಟಿದ್ದೀರಿ? ₹1 ಇದುವರೆಗೆ ಬಿಡುಗಡೆ ಮಾಡಿ ನಿಮ್ಮ ಕೈಲಿ ಆಗಲಿಲ್ಲ. ಮಾತಾಡ್ತಿದ್ರೆ ಜಂತರ ಮಂತರಲ್ಲಿ ನಾವು ಧರಣಿ ಮಾಡ್ತೀವಿ, ಕೇಂದ್ರ ಸರ್ಕಾರ ಕಾಸು ಕೊಡಬೇಕು ಅಂತ ಹೇಳ್ತೀನಿ. ಅಂದರೆ ನಿಮ್ಮ ಜವಾಬ್ದಾರಿಯನ್ನು ಬೇರೆಯವ್ರ ಹೆಗಲ ಮೇಲೆ ತಗೊಳ್ಳೋದೇ ನಿಮ್ಮ ಸಾಧನೆನಾ? ನನಗೊಂದು ಅರ್ಥ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರ ಧೋರಣೆ ಏನು ಅಂದರೆ, ಈ ಜನರನ್ನು ಡೈವರ್ಟ್ ಮಾಡು. ಸಿದ್ದರಾಮಯ್ಯನವರು ಪ್ರಿಯಾಂಕಾ ಖರ್ಗೆ ಅಂತ ಒಬ್ಬ ವ್ಯಕ್ತಿ ಮುಖಾಂತರ ಬೇರೆ ಬೇರೆ ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳುತ್ತಂದು ಅಭಿವೃದ್ಧಿ ಕಾರ್ಯಗಳ ಕುಂಠಿತದ ಬಗ್ಗೆ ಚರ್ಚೆ ಆಗದಂಗೆ ನೋಡಿಕೊಳ್ಳುವ ಬಹಳ ಬುದ್ಧಿವಂತ ರಾಜಕಾರಣಿ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ, ದಿವಾಳಿ ಆಗಿದೆ. ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ₹1 ದುಡ್ಡು ಸರ್ಕಾರದಲ್ಲಿ ಇಲ್ಲ. ಹಾಗಾಗಿ ಇವತ್ತು ಈ ರಾಜ್ಯದ ಯುವ ಜನರು ಬೇಸರಗೊಂಡಿದ್ದಾರೆ, ಪದವೀಧರರು ಬೇಸರಗೊಂಡಿದ್ದಾರೆ. ಶಿಕ್ಷಕರು ಬಿಡಿ, ಪಾಪ ಅವ್ರು ಕೇಳೋರ ಗತಿ ಇಲ್ಲವೇ ಇಲ್ಲ. ಈ ರಾಜ್ಯದಲ್ಲಿ ಒಬ್ಬ ತೊಗಲಕ್ ದರ್ಬಾರ್ ಮಂತ್ರಿ ಇದ್ದಾರೆ, ಮಧು ಬಂಗಾರಪ್ಪನವರು. ಅವ್ರು ಬಂದ ಮೇಲೆ ಅದ್ಭುತವಾದ ಸಾಧನೆ ಶಿಕ್ಷಣ ಇಲಾಖೆಯಲ್ಲಿ. ಏನು ಅದ್ಭುತವಾದ ಸಾಧನೆ? ಬಂದ ತಕ್ಷಣ 3 ಪರೀಕ್ಷೆ ಮಾಡ್ತೀನಿ ಮಾಡಿದರು. ಎಷ್ಟು ರಿಸಲ್ಟ್ ಇಂಪ್ರೂವ್ ಮಾಡಿದ್ರು ಸ್ವಾಮಿ? ಲೆಕ್ಕ ಇಲ್ಲ. ಪರೀಕ್ಷೆ ಮಾಡಿದ ಮೇಲೆ ಎಷ್ಟು ಜನ ಹುಡುಗರು ವಾಪಸ್ ಕಾಲೇಜ್ ಮುಂದೆ ಡಿಗ್ರಿ ಕಾಲೇಜ್ಗಾಗಲಿ PU ಕಾಲೇಜ್ಗಾಗಲಿ ಸೇರಿದ್ರು? ಲೆಕ್ಕ ಇಲ್ಲ. ಅದಾದಮೇಲೆ ಮಕ್ಕಳು ಕಾಪಿ ಹೊಡೆದು ಬಿಡ್ತಾರೆ ಅಂತ ಹೇಳಿ CCTV ಕ್ಯಾಮ್ರಾ ಹಾಕ್ಸ್ತೀವಿ ಅಂತ ಹೇಳಿದ್ರಿ.
ವೆಬ್ ಕ್ಯಾಸ್ಟಿಂಗ್ ಅಂತ ಹೇಳಿದ್ರಿ, CCTV ಕ್ಯಾಮ್ರಾ ಹಾಕಿದ ಮೇಲೆ ಈ ರಿಸಲ್ಟ್ ಏನಾಯ್ತು ಸ್ವಾಮಿ? ಅದಾದಮೇಲೆ ಆ ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ಕಡಿಮೆ ಆಗೋಗಿದೆ, ನಮ್ಗೆ ಅವಮಾನ ಅಂತೇಳಿ 20 ಮಾರ್ಕ್ಸ್ ಗ್ರೇಸ್ ಕೊಟ್ರಿ. ಯಾರು ನಿಮ್ಮನ್ನು ಕೇಳಲೇ ಇಲ್ಲ, ನಿಮ್ಮಷ್ಟು ನೀವೇ ಗ್ರೇಸ್ ಕೊಟ್ರಿ. ಅದಾದಮೇಲೆ ಮುಂದಿನ ಸಾಲಿನಲ್ಲಿ ಗ್ರೇಸ್ ಕೊಡಲ್ಲ ಅಂದ್ರಿ, ನಿಮ್ಮನ್ನು ಯಾರು ಕೇಳಲೇ ಇಲ್ಲ. ಮೊನ್ನೆ ಹೇಳಿದರೆ ಪಾಸ್ ಮಾರ್ಕ್ಸ್ ಅನ್ನು 33ಕ್ಕೆ ಇಳಿಸ್ಬಿಟ್ಟಿದ್ದೀವಿ. ಇದಕ್ಕಿಂತ ಅದ್ಭುತ ಸಾಧನೆ ಬೇಕಾಗಿದೆಯಾ? ಇದು ಐಲ್ದೋರೆ ಅಲ್ವಾ ಇದು? ದೇವಗಿರಿಯಿಂದ ದೆಹಲಿಗೆ, ದೆಹಲಿಯಿಂದ ದೇವಗಿರಿಗೆ ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿ ಶಿಫ್ಟ್ ಮಾಡಿದಂಗೆ ಆಯ್ತು ಲೆಕ್ಕ ಇದು. ಹಾಗಾಗಿ ಕನ್ನಡ ಬರದೇ ಇರೋ ಮಂತ್ರಿಯನ್ನು ಶಿಕ್ಷಣ ಇಲಾಖೆ ಮಂತ್ರಿಯನ್ನಾಗಿ ಮಾಡಿದ್ದೇ ಸಿದ್ದರಾಮಯ್ಯ ಸಾಧನೆ. ಹಾಗಾಗಿ ಶಿಕ್ಷಕರೆಲ್ಲರೂ ಅಪ್ಸೆಟ್ ಆಗಿದ್ದಾರೆ. ಮೊನ್ನೆ ನಮ್ಮ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ BJPಯ ಪರವಾಗಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ವಿಶೇಷವಾಗಿ ಅವರ ಹುಟ್ಟುಹಬ್ಬವನ್ನು ಕಬ್ಬು ಬೆಳೆಗಾರರು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಜೊತೆಯಲ್ಲಿ ಅಹೋರಾತ್ರಿ ಧರಣಿ ಮಾಡೋದ್ರ ಮುಖಾಂತರ ದೇಶ ಮೊದಲು, ರೈತರ ಸಮಸ್ಯೆ ಮೊದಲು, ಆಮೇಲೆ ನನ್ನ ಜನ್ಮದಿನಾಚರಣೆ ಅನ್ನೋ ಮಾತನ್ನು ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಈ ರಾಜ್ಯವನ್ನು ಮುನ್ನಡೆಸುವ ಶಕ್ತಿ ಸಾಮರ್ಥ್ಯವನ್ನು ಅತಿ ಬೇಗ ಅವ್ರಿಗೆ ಪ್ರಾಪ್ತಿ ಹೊಂದಲಿ ಅಂತೇಳಿ ಹಾರೈಸ್ತೇವೆ. ಎರಡನೇದಾಗಿ ಆಗ್ನೇಯ ಪದವೀಧರ ಕ್ಷೇತ್ರ ಚುನಾವಣೆ ಮುಂದಿನ ವರ್ಷ ನವೆಂಬರ್ನಲ್ಲಿ ನಡೆಯಲಿದೆ. ಯಾವಾಗಲೂ ಜೂನಲ್ಲಿ ಇರ್ತಾ ಇತ್ತು, ಜೂನಲ್ಲಿ ಈ ಸಲ ನವೆಂಬರ್ಗೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಕೊರೋನಾ ಸಂದರ್ಭದಲ್ಲಿ ಆಗಿನ ಜೂನ್ ತಿಂಗಳು ನಡಿಬೇಕಾಗಿದ್ದ ಚುನಾವಣೆ 5 ತಿಂಗಳು ಮುಂದೆ ಹೋಗಿದ್ದರಿಂದ ನವೆಂಬರ್ ನಡೀತು. ಆ ನವೆಂಬರಿಂದ ಈ ನವೆಂಬರ್ ತನಕ 6 ವರ್ಷ ಅವಧಿ ಇದು. ಹಾಗಾಗಿ ನವೆಂಬರ್ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಗೆ ಮತದಾರರ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಚುನಾವಣೆಯಲ್ಲಿ 1,12,000 ಮತದಾರರು ನೋಂದಣಿಯಾಗಿದ್ದರು. ಈ ಸಲ ಇನ್ನೂ ಸ್ವಲ್ಪ ಜಾಸ್ತಿ ಆಗುವ ಸಂಭವವಿದೆ. ಇದರಲ್ಲಿ ಎಲ್ಲ ಪದವೀಧರರು 1 ನವೆಂಬರ್ 2022ಕ್ಕೆ ಮೊದಲು ಯಾರ್ಯಾರು ಗ್ರ್ಯಾಜುಯೇಟ್ಸ್ ಆಗಿದ್ದರೋ ಅವರೆಲ್ಲರೂ ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳಕ್ಕೆ ಅರ್ಹರು. ಅವರು ತಮ್ಮ ಪದವಿ ಪತ್ರವನ್ನು ಗೆಜೆಟೆಡ್ ಆಫೀಸರ್ ಸೈನ್ ಹಾಕಿಸಿ ತಾಲೂಕು ಕಚೇರಿಗೆ, ಚುನಾವಣಾ ಕಚೇರಿಗೆ ಕೊಟ್ಟರೆ ಅವ್ರು ನೋಂದಾಯಿಸ್ಕೊಳ್ತಾರೆ. ಶಿಕ್ಷಕರು, ಸರ್ಕಾರಿ ನೌಕರರು, ವಕೀಲರು, ಬೇರೆ ಬೇರೆ ಒಂದು ಕಂಪನಿ ಕೆಲಸ ಮಾಡಿದ ಎಲ್ಲ ಗ್ರ್ಯಾಜುಯೇಟ್ಸು, ಜೊತೆಗೆ ಇವತ್ತು ಗ್ರ್ಯಾಜುಯೇಟ್ಸ್ ಇಲ್ಲದೇ ಇರೋ ಊರು ಇಲ್ಲವೇ ಇಲ್ಲ. ಒಂದು ಊರಿಗೆ 10-20 ಜನ ಗ್ರ್ಯಾಜುಯೇಟ್ಸ್ ಇದ್ದೇ ಇದ್ದಾರೆ. ಅವರೆಲ್ಲರೂ ಸೇರಿ ಇವತ್ತು ನೋಂದಣಿ ಮಾಡಿಕೊಳ್ಳೋ ಪ್ರಕ್ರಿಯೆ ಚಾಲನೆ ಆಗಿದೆ. ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಚುನಾವಣಾಧಿಕಾರಿ ನೇಮಿಸಿದ್ದಾರೆ. ಪ್ರಕ್ರಿಯೆ ಚಾಲುವಾಗಿದೆ. ನವೆಂಬರ್ 6ನೇ ತಾರೀಕು ಅಂದರೆ ನಾಳೆ ಮೊದಲನೇ ಹಂತದ ನೋಂದಣಿ ಪ್ರಕ್ರಿಯೆ ಮುಕ್ತಾಯ ಆಗ್ತದೆ. ಆದಮೇಲೆ ಒಂದು 4 ದಿನಕ್ಕೆ ನಮಗೆ ವಿಚಾರ ಗೊತ್ತಾಗುತ್ತೆ ಎಷ್ಟೆಷ್ಟು ನೋಂದಣಿ ಆಗಿದೆ ಅಂತೇಳಿ. ಅದಾದಮೇಲೆ ಇನ್ನೂ 1-2 ಬಾರಿಗೆ ಅದನ್ನು ಮುಂದುವರಿಸಿ ಅವಕಾಶ ಕೊಡೋ ಪ್ರಕ್ರಿಯೆ ಭಾರತ ಚುನಾವಣಾ ಆಯೋಗದಿಂದ ಇದೆ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದ ಮುಖಾಂತರ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಅದು ಹೆಚ್ಚಿನ ಮತದಾರನ ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡೋದ ಮುಖಾಂತರ ವಿಧಾನ ಪರಿಷತ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಪ್ರವೇಶ ಮಾಡಿದ್ದೇ ವಿಧಾನ ಪರಿಷತ್ನಿಂದ. ಯಾವಾಗಲೂ ನಮ್ಮದೇ ಮೇಲ್ಗೆ ಇತ್ತು. ಅದನ್ನು ಅದೇ ರೀತಿ ಮುಂದುವರಿಸಬೇಕು ಅನ್ನೋ ನಮ್ಮ ಹಂಬಲ ಇದೆ, ಒಂದು ಆಸೆ ಇದೆ. ಯಾಕೆ ಅಂದರೆ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಅವರು ಯಾವಾಗಲೂ BJಪಿಯವರು ಜಾಸ್ತಿ ಇರ್ತಾ ಇದ್ವಿ. ಸರ್ಕಾರ ಯಾವ ಸರ್ಕಾರಕ್ಕೆ ಇಂಥ ಕಾಂಗ್ರೆಸ್ ಸರ್ಕಾರಗಳು, ವಿರೋಧ ಪಕ್ಷ ಸರ್ಕಾರಗಳು ಬಂದಾಗ ಕಿವಿ ಹಿಂಡಿ ಆ ಎಲ್ಲ ಶಿಕ್ಷಕರ ಮತ್ತು ಪದವೀಧರ ಕೆಲಸ ಕಾರ್ಯಗಳು ಮಾಡಿಕೊಡ್ತಾ ಇದ್ವಿ. ಇವತ್ತು ಇಡೀ ಪದವೀಧರರು ಸರ್ಕಾರದ ವಿರುದ್ಧ ಇದ್ದಾರೆ. ನೀವು ಪೇಪರ್ ನೋಡ್ಬೋದು, ಯಾವಾಗಲೂ
ಪಂಚ ಗ್ಯಾರಂಟಿ ಅಂತ ಹೇಳಿ ಎಲ್ರಿಗೂ ಚೂ ಮಂತ್ರ ಆಗ್ತಾ ಇರ್ತಾರೆ. ಆ ಚೂ ಮಂತ್ರ ಇದು. ಪಂಚ ಗ್ಯಾರಂಟಿ ಕೊಟ್ಬಿಟ್ಟಿದ್ವಿ ನಾವು, ಜನರ ಜೀವನ ಮಟ್ಟವನ್ನು ಮೇಲೆ ಕೆತ್ಬಿಟ್ಟಿದ್ದೀವಿ. ಇನ್ನೇನು ಅವ್ರಿಗೆ ಯಾವುದು ಅವಶ್ಯಕತೆ ಇಲ್ವೇ ಇಲ್ಲ, ಸ್ವತಂತ್ರವಾಗಿ ಗಟ್ಟಿಯಾಗಿ ಬದುಕಬೇಕು ಅಂತೇಳಿ ಹೆಗಲ ಮೇಲೆ ಟವಲ್ ಹಾಕೊಂಡಿರುವಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಕಾಂಗ್ರೆಸ್ ಅವರು, ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು ಗ್ಯಾರಂಟಿ ಇಲ್ದಿರ ಭಾಷಣ ಶುರು ಆಗೋದೇ ಇಲ್ಲ. ಹೆಚ್ಚುಗಳು ಆಗಿರ್ಬೋದು, ಆದರೆ ಇನ್ಯಾವ ಚುನಾವಣೆಗಳಲ್ಲೂ ಭಾರತೀಯ ಜನತಾ ಪಾರ್ಟಿ NDA ಸೋಲುವುದಿಲ್ಲ. ಇವತ್ತು ಶಿವಕುಮಾರ್ ಅವರು ಬೆಂಗಳೂರು ಚುನಾವಣೆ ಮಾಡಿ ಭಯ ಪಡ್ತಾ ಇದ್ದಾರೆ. ಸರ್ಕಾರದ ಪ್ರಿಯಾಂಕ್ ಖರ್ಗೆ ಇಷ್ಟು ಮಾತಾಡ್ತಾರಲ್ಲ, ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಯಾಕೆ ಮಾಡಲಿಲ್ಲ ಸ್ವಾಮಿ? 2.5 ವರ್ಷ ಆಯ್ತು ನಿಮಗೆ ಸರ್ಕಾರ ಬಂದು, ಯಾಕೆ ಮಾಡಲಿಲ್ಲ ನೀವು? ಆ ಚುನಾವಣೆ ಮಾಡೋಕ್ಕೂ ಭಯ ಪಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಸರ್ಕಾರದ ಮೇಲೆ ವಿಶೇಷವಾದ ಜನರಿಗೆ ಪ್ರೀತಿ ಇದೆ, ಎಲ್ಲರೂ ನಮಗೆ ಹಳ್ಳ ಹಿಡಿಸ್ತಾರೆ ಅಂತ ಗೊತ್ತಿದೆ. ಹಾಗಾಗಿ ಅವ್ರು ಯಾರು ಚುನಾವಣೆ ಮಾಡೋಕ್ಕೆ ಧೈರ್ಯ ಇಲ್ಲ.